ಶೋಷಣೆ ಹಾಗೂ ಸರ್ಕಾರದ ಜನವಿರೋಧಿ ನೀತಿಗಳಿಂದಾಗಿ ಕಳೆದ 2.5 ದಶಕಗಳ ಹಿಂದೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇರತಕ್ಕಂತಹ 6 ಜನ ನಕ್ಸಲರು ಇಂದು ಶರಣಾಗ್ತಿದ್ರೆ. ಈ ಶರಣಾಗ್ತಕ್ಕಂತಹ ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಈಗ ಚಿಕ್ಕಮಗಳೂರಿನ ಪ್ರವಾಸ ಮಂದಿರಕ್ಕೆ ಮಾಜಿ ಸಚಿವರಾದಂತಹ BT ಲಲಿತಾ ನಾಯಕರವರು ಬಂದಿದ್ದಾರೆ. ಅವ್ರನ್ನ ಕೇಳೋಣ. ಮೇಡಮ್, 2.5 ದಶಕಗಳ ಹೋರಾಟ ಮಾಡಿದರೆ ಈಗ ಬಂದು ಏಕಾಏಕಿ ಸರ್ಕಾರದ ಮುಂದೆ ಶರಣಾಗ್ತಿರೋ, ಇದು ಅವರ ಬೇಡಿಕೆ ಈಡೇರುತ್ತೆ ಅಂತಲ್ಲ, ಅಥವಾ ವಿಕ್ರಮ್ ಗೌಡ ಅವರ ಎನ್ಕೌಂಟರ್ ಆದ ನಂತರ ಅವರು ಏನಾದರೂ ಹೆದರಿದ್ರ ಅಂತ? ಅದು ಸ್ವಲ್ಪ ಇದೆ. ಆದರೆ ಮೊದಲಿಂದನೂ ಅವರನ್ನು ಕರ್ಕೊಂಬರೋವಂಥದ್ದಿತ್ತು. ಮತ್ತು ಅವರು ಕೂಡ ಮನಸ್ಸು ಮಾಡ್ತಾಯಿದ್ರು. ಆದರೆ ಅವ್ರಿಗೆ ಏನು ಭಯ ಅಂದರೆ, ಹೋದ ಸಾರಿ ಬಂದಂಥ ಜನ ನರಕ ಅನುಭವಿಸ್ತಾ ಇದ್ದಾರೆ. ಕೆಲವರಿಗೆ ಅನುಕೂಲ ಆಗಿದೆ, ಆದರೆ ಕೆಲವರು ಅಂಗವಿಕಲರಾಗಿದ್ದಾರೆ, ವಾಸಕ್ಕೆ ಮನೆ ಇಲ್ಲ, ಉಳಕ್ಕೆ ಭೂಮಿ ಇಲ್ಲ, ಮತ್ತು ಜೈಲಿನಲ್ಲೇ ಇದ್ದಾರೆ. ಹೀಗೆಲ್ಲ ಕಷ್ಟ ಬೀಳೋದಕ್ಕಿಂತಲೂ ಇಲ್ಲೇ ಇರೋದು ಉತ್ತಮ ಏನೋ ಅನ್ನೋ ಅನಿಸಿಕೆ ಅವರಿಗಿತ್ತು. ಯಾವಾಗ ಈ ಎನ್ಕೌಂಟ್ರು ಆಯಿತು, ಮತ್ತು ನಾವು ಎಷ್ಟು ದಿನ ಅಂತ ಈ ಥರ ಇರೋದು, ನೋಡೋಣ ಏನಾಗುತ್ತೋ ಹಾಗೆ ಬಿಡಲಿ, ಸರ್ಕಾರ ಒಪ್ಪಿರೇ ಬರ್ತೀವಿ ಅಂದರು. ಸರ್ಕಾರನೂ ಕೂಡ ಎಷ್ಟು ದಿನ ಅಂತ ಇಂಥ ನಕ್ಸಲೈಟ್ಗಳ ಕಾಟ ಇದೆ ಅನ್ನಿಸ್ಕೋಬೇಕು. ನಾವು ಏನೋ ಒಂದು ರಿಯಾಯಿತಿ ತೋರಿಸಿ ಅವರನ್ನು ನಾವು ಯಾಕೆ ಒಳಗೆ ಕರ್ಕೋಬಾರ್ದು ಅನ್ನೋವಂಥ ದೊಡ್ಡ ಮನಸ್ಸು ಮಾಡ್ತು. ಹಾಗಾಗಿ ಸಿದ್ದರಾಮಯ್ಯನಂಥ ಒಬ್ಬ ಮುಖ್ಯಮಂತ್ರಿ ಇದ್ದಾಗ ಇದು ಸಾಧ್ಯ ಇದೆ. ಬೇರೆಯವರಿಗೆ ಆ ಮನಸ್ಸಿರಲ್ಲ. ಯಾಕೆಂದರೆ ಇವರನ್ನು ಕರೆಸ್ಕೋಬೇಕಾದ್ರೆ 2 ರೀತಿ ಇದಾರ ಸಮಾಜವಾದಿ ಗುಣ ಇರಬೇಕಾಗ್ತದೆ, ಮತ್ತು ಎಲ್ಲರೂ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂದಾಗ ಕೆಲವರೇ ಯಾಕೆ ಅಷ್ಟೊಂದು ಕಷ್ಟ ಬೀಳಬೇಕು? ಆತ್ಮಾಭಿಮಾನ ಕಳ್ಕೊಂಡು ನಾವು ಇರೋದು ಬೇಡ ಅಂತ ತಾನೇ ಅಲ್ಲಿ ಹೋಗಿರೋದು. ಅಂತ ಆತ್ಮವಿಶ್ವಾಸ ಹುಟ್ಟಿಸಿ ಅವ್ರಿಗೆ ಆತ್ಮಾಭಿಮಾನಕ್ಕೆ ಕೊರತೆ ಇಲ್ಲ, ನಿಮಗೆ ನೀವು ಬನ್ನಿ ಅಂತ ಒಂದು ಭರವಸೆ ಕೊಟ್ಟಿದೆ ಸರ್ಕಾರ. ಅವ್ರ ಬೇಡಿಕೆಗಳು ಒಂದು 5-6 ಬೇಡಿಕೆಗಳಿದ್ದಾವೆ, ಪ್ರಮುಖ ಬೇಡಿಕೆ. ಅವನ್ನು ಈಡೇರಿಸ್ತೀವಿ ಅಂದಿದ್ದಾರೆ. ಅದು ಒಳಗೆ ಮನಸ್ಸಿನಿಂದಲೇ ಅಂದಿರ್ತಾರೆ. ಸುಮ್ಮನೆ ಕಾಟಕ್ಕೆ ಈಗ ಸದ್ಯಕ್ಕೆ ಬಂದುಬಿಡಲಿ ಇವರು, ಆಮೇಲೆ ನೋಡೋಣ ಅನ್ನೋದಿಲ್ಲ. ಆ ಥರ ಇಲ್ಲ. ಭಾಳಷ್ಟು ಸಾರಿ ಬೈಟ್ ಆದಮೇಲೆ ಇದನ್ನು ಒಪ್ಕೊಂಡಿರೋದ್ರಿಂದ ಸರ್ಕಾರನೂ ಒಪ್ಕೊಂಡಿದೆ. ಕರ್ಕೊಂಬಂದವರು ಕಷ್ಟಪಟ್ಟಿದ್ದಾರೆ, ಆ ಬಂದವರು ಕೂಡ ಒಳ್ಳೆ ಭರವಸೆಯಿಂದ ಬಂದಿದ್ದಾರೆ. ಹೀಗಾಗಿ ಎಲ್ಲವೂ ಸಕ್ಸಸ್ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಇಷ್ಟು ದಿನ ಶಸ್ತ್ರಗಳನ್ನು ಹಿಡಿದು ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತೀವ್ರಿ. ಇಂದಿನಿಂದ ಅವರು ಶಸ್ತ್ರ ತ್ಯಾಗ ಮಾಡಬೇಕಾಗುತ್ತೆ, ಮತ್ತೆ ಹೋರಾಟ ಮಾಡ್ತೀವಿ ಅಂತ ಮುಂದುವರೆದರೆ ಅದರಲ್ಲಿ ಅವ್ರಿಗೆ ಯಶಸ್ಸಾಗುತ್ತಾ? ಅವರ ಇಷ್ಟು ಹೋರಾಟದ ಫಲ ಏನಾದ್ರು ಸಿಗ್ಬೋದಾ? ಹೋರಾಟ ಮಾಡ್ತೀವಿ ಅಂದರೆ ಅವ್ರು ಅದೆಲ್ಲ ಹೇಳಿರೋದು, ಇದೇ ನಮ್ಮ ಶಕ್ತಿಯನ್ನು ಈ ಜನಗಳು, ನಾವೇನೀಗ ಕನ್ನಡದ ಹೋರಾಟ ಮಾಡ್ತೀವಿ, ರೈತ ಹೋರಾಟ, ಇಂಥ ಹೋರಾಟಗಳು ನಡೆದೇ ಇದೆ. ಅಂಥದ್ರಲ್ಲಿ ನಾವು ಕೂಡ ಪಾಲ್ಗೊಂಡು ಸಾಮಾಜಿಕವಾಗಿ ನಾವು ಅದನ್ನು ಮಾಡ್ತೀವಿ. ಆದರೆ ನಾವು ಈ ಶಸ್ತ್ರಗಳನ್ನ ಹಿಡಿದು ಹಿಂಸಾತ್ಮಕವಾದಂಥ ಹೋರಾಟ ನಾವು ಯಾವುದೂ ಇಲ್ಲ ಅಂತ ಅವರು ಶಸ್ತ್ರ ತ್ಯಾಗ ಮಾಡ್ತಿದ್ದಾರೆ. ಶಸ್ತ್ರಗಳಿಂದ ಆಗಲ್ಲ, ಇದೆಲ್ಲ ನಮ್ಮ ನಡವಳಿಕೆಯಿಂದ, ನಮ್ಮ ಮನಸ್ಸಿನಿಂದ, ನಮ್ಮ ತ್ಯಾಗದಿಂದ ಸಿಗತ್ತೆ ಅನ್ನೋದು ಗೊತ್ತಾಗಿದೆ ಅವರು. ಆದ್ದರಿಂದ ಆ ರೀತಿಯ ಒಂದು ಯಾವುದಕ್ಕೂ ವ್ಯತ್ಯಾಸ ಏನಾಗಲ್ಲ. ಈ 6 ಜನರ ಶರಣಾಗತಿಯಿಂದ ಕರ್ನಾಟಕ, ತಮಿಳುನಾಡು, ಕೇರಳ ಭಾಗದಲ್ಲಿ ನಕ್ಸಲರೇ ಇಲ್ಲದಂತಾಗುತ್ತೆ. ಆದರೆ ಇನ್ನು ಹೋರಾಟ ಅವರು ಇಲ್ಲಿ ಮುಖ್ಯ ವಾಹಿನಿಯಲ್ಲೇ ಮುಂದುವರಿಯುತ್ತಾ? ಮುಖ್ಯ ವಾಹಿನಿಯಲ್ಲಿ ಇದು ಮುಂದುವರಿತಾರವ್ರು. ಯಾಕೆಂದರೆ ಇಲ್ಲಿ ಹೋರಾಟಕ್ಕೆ ಬರ ಏನಿಲ್ಲ, ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ. ಸರ್ಕಾರದ ವಿರುದ್ಧ ನಾವು ಕೂಡ ಹೋರಾಟ ಮಾಡೋರೆ. ಈಗ ಮಹಿಳೆಯರ ಹೋರಾಟಗಳು, ವಿದ್ಯಾರ್ಥಿಗಳಿಂದ, ಮತ್ತು ರೈತರಂತೂ ದಿನ ಸಾಯ್ತಾ ಇದ್ದಾರೆ. ಅಂಥ ಹೋರಾಟಗಳಿದ್ದಾವೆ. ಅವು ನ್ಯಾಯಸಮ್ಮತವಾದ ಹೋರಾಟ. ಅದು ಯಾರಿಗೂ ಹಿಂಸೆ ಕೊಡೋದಾಗಲಿ, ಅವ್ರ ಜೀವಕ್ಕೆ ಹಾನಿ ಮಾಡುವಂಥದ್ದಾಗಲಿ ಅಲ್ಲ. ಅಂಥ ಒಂದು ಒಳ್ಳೆಯ ರೀತಿಯ ಅಹಿಂಸಾತ್ಮಕವಾದ ಹೋರಾಟಗಳಲ್ಲಿ ಇವರು ಪಾಲ್ಗೊಳ್ತಾರೆ. ಮತ್ತು ನೀವು ಹೇಳಿದಂಥ ಎಲ್ಲ ರಾಜ್ಯದವರು ಕೂಡ ಇಂಥ ಒಂದು ಒಳ್ಳೆಯ ಒಂದು ಕೆಲಸದಲ್ಲಿ ಮುಂದಾಗ್ತಾರೆ, ಹಿಂಸೆಯ ಮಾರ್ಗವನ್ನು ಬಿಡ್ತಾರೆ ಅಂತ ನಾವು ಭಾವಿಸಿದ್ವಿ. 6 ಜನ ಒಂದಿಷ್ಟು ಷರತ್ತುಗಳನ್ನ ಹಾಕಿದ್ರು, ಸರ್ಕಾರವೂ ಸಹ ಒಂದಿಷ್ಟು ಭರವಸೆಗಳನ್ನ ಇಡಿದೆ. ಆದರೆ ಹಿಂದೆ ಶರಣಾಗಿರ್ತಂದ್ರೆ ಇನ್ನೂ ಯಾವ ಪೂರೈಸಿಲ್ಲ. ಇವ್ರ ಬೇಡಿಕೆಗಳನ್ನ ಈಡೇರಿಸಿದ್ರೆ ಸರ್ಕಾರ ಕೊಟ್ಟಂತೆ ನಡ್ಕೊಳ್ಳೋ ಒಂದು ಭರವಸೆ ನಿಮಗಿದೆ ಮೇಡಮ್? ಅದು ಈಡೇರಿಸ್ತದೆ. ಯಾಕೆಂದರೆ ಹಿಂದೆ ಕೆಲವರಿಗೆ ಕೊಟ್ಟಿದ್ದಾರೆ, ಕೆಲವರು ತಗೊಳ್ಳೋಕ್ಕೆ ಶಕ್ತರಾಗಿಲ್ಲ, ಕೆಲವರು ತಗೊಳ್ಳೋದಕ್ಕೆ ಶಕ್ತರಾಗಿದ್ರು ಕೂಡ ಇವ್ರು ಕೊಡೋಕ್ಕಾಗಿಲ್ಲ. ಈಗ ಹೆಚ್ಚು ಕಾಳಜಿಯಿಂದ ಮಾಡಬೇಕಾಗತ್ತೆ. ಯಾಕೆಂದರೆ ಈಗ ನಾಗರಿಕ ಶಾಂತಿಗಾಗಿ ಏನೋ ನಮ್ಮ ಒಂದು ನಾಗರಿಕ ಹೋರಾಟ ಇದೆ, ಶಾಂತಿಗಾಗಿ ನಾಗರಿಕ ಹೋರಾಟ ಸಮಿತಿ. ಈ ಸಮಿತಿ ಇಷ್ಟಕ್ಕೆ ಬಿಡಲ್ಲ. ಈಗ ಇಷ್ಟೆಲ್ಲ ಮಾಡಿದವ್ರು ನಾವು ಅವ್ರನ್ನ ತಂದು ಅರ್ಧ ನೀರಿಗೆ ಕೈ ಬಿಡೋದಕ್ಕೆ ತಯಾರಿಲ್ಲ. ಭಾಳಷ್ಟು ಜನ ಇದ್ದೀವಿ ನಾವು ಈ ಒಂದು ಹೋರಾಟದಲ್ಲಿ. ಅಂಥವರೆಲ್ಲರೂ ಕೂಡ ನಾವು ನಮ್ಮ ಶಕ್ತಿಯನ್ನು ಪ್ರಯೋಗ ಮಾಡಿ ನಾವು ಅವ್ರಿಗೆ ನ್ಯಾಯ ಕೊಡಿಸ್ತೀವಿ. ಮತ್ತು ಸರ್ಕಾರಕ್ಕೂ ಯಾವ ತೊಂದರೆ ಆಗಬಾರ್ದು, ಸಂವಿಧಾನಕ್ಕೆ ಧಕ್ಕೆ ಆಗಲಾರ್ದ ರೀತಿಯಲ್ಲಿ ಮಾಡಬೇಕು ಅನ್ನೋವಂಥ ಮನಸ್ಸು ಅವ್ರಿಗಿದೆ. ಒಂದು ವೇಳೆ ಅವ್ರು ದಾರಿ ತಪ್ಪಿದ್ರೆ ನಾವು ಇದ್ದೀವಿ, ನಾವಂತೂ ಅದನ್ನು ಬಿಡೋರಲ್ಲ. ಯಾಕೆಂದರೆ ಈಗ ಕರ್ಕೊಂಬಂದಮೇಲೆ ಜವಾಬ್ದಾರಿಯಿಂದ ಸರ್ಕಾರದ ಮೇಲೆ ಭರವಸೆ ಇಟ್ಟು ಸರ್ಕಾರನೂ ಪಾಲಿಸಬೇಕಾಗ್ತದೆ. ಇವರು ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ನಡ್ಕೋಬೇಕಾಗತ್ತೆ. ಇದೆಲ್ಲವೂ ಕೂಡ ಈ ಜವಾಬ್ದಾರಿ ನಾಗರಿಕ ವೇದಿಕೆ ಮೇಲಿದೆ. ಇದು ಮಾಜಿ ಸಚಿವರಾದಂತಹ BT ಲಲಿತಾ ನಾಯಕರವರು ಹೇಳ್ತಾ ಇರ್ತಕ್ಕಂಥ ಏನು ಈಗ ಮುಖ್ಯವಾಹಿನಿಗೆ ಬರ್ತಿದ್ರೆ ಅವರು ಹೋರಾಟವನ್ನು ಆರಂಭ ಮಾಡ್ತಾರೆ. ಸರ್ಕಾರ ಏನು ಮಾತು ಕೊಟ್ಟಿದ್ದಾರೆ ಅದಂತೆ ನಡೆದುಕೊಂಡು ಅವರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರ ಜೊತೆ ಶಶಿಧರ್ BC ಪಬ್ಲಿಕ್ TV ಚಿಕ್ಕಮಗಳೂರು.